ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣವೇ ಆಯುಷ್ಟು ಮತ್ತು ರೂಪೇಷ್ಟು ಒಂದೇ ಭಾರತ್ ಟ್ರೈನಲ್ಲಿ ಹೋಗಬೇಕು ಅಂತೇಳಿ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವರಿಬ್ಬರು ಅಷ್ಟು ಆಟ ಮಾಡಿದ್ರು ಅಂತಲೇ ನಾವು ಒಂದೇ ಭಾರತ್ ಟ್ರೈನ ಬುಕ್ ಮಾಡಿದ್ದು. ಬಟ್ ಟ್ರೈನಿಗೆ ಬಂದಮೇಲೆ ಅನಿಸ್ತಾ ಇದೆ ನಿಜವಾಗ್ಲೂ ಕೂಡ ವರ್ತಿದೆ, ತುಂಬಾ ಕಂಫರ್ಟಬಲ್ ಆಗಿ ನಾವು ಟ್ರಾವೆಲ್ ಮಾಡ್ಬೋದು. ಬೇರೆ ಟ್ರೈನ್ ಕಂಪೇರ್ ಮಾಡಿದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಆದರೂ ಕೂಡ ವರ್ತಿದೆ. ಯಾಕಂತ ಹೇಳಿದ್ರೆ ನಮಗೆ ಮೇಯ್ನಾಗಿ ಟೈಮ್ ಸೇವ್ ಆಗುತ್ತೆ. ಹಾಗೆ ಬೇರೆ ಟ್ರೈನಲ್ಲೆಲ್ಲ ಇಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ, ಒಂದು ರೀತಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ವಾಶ್ರೂಮು ಕೂಡ ತುಂಬಾ ನೀಟಾಗಿರುತ್ತೆ. ಹಾಗೆ ನಮಗೆ ಫುಡ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಕಾಫಿ ಎಲ್ಲನೂ ಕೂಡ ಇಲ್ಲೇ ಆರ್ಡ್ರ್ ಮಾಡ್ಬೋದು. ಟಿಕೆಟ್ ಬುಕ್ ಮಾಡಬೇಕಾದ್ರೆ ನಮಗೆ ವಿತ್ ಫುಡ್ಡು ಅಥವಾ ವಿತೌಟ್ ಫುಡ್ಡು ಎರಡೂ ಕೂಡ ಆಪ್ಷನ್ ಇರುತ್ತೆ. ವಿತ್ ಫುಡ್ಡಲ್ಲಿ ನಮಗೆ 2 ಟೈಪ್ಸ್ ಇರುತ್ತೆ, ಒಂದು ವೆಜ್ಜು, ಇನ್ನೊಂದು ನಾನ್ ವೆಜ್ಜು. ಎರಡಕ್ಕೂ ಕೂಡ ಸೇಮ್ ಪ್ರೈಸ್ ಇರುತ್ತೆ. ನಾವು ಮಧ್ಯಾಹ್ನ 2:40ಕ್ಕೆ ನಮಗೆ ಟ್ರೈನ್ ಇದ್ದಿದ್ದರಿಂದ ಫುಡ್ನ ಬುಕ್ ಮಾಡಿರಲಿಲ್ಲ. ಫುಡ್ಡೂ ಅಷ್ಟೇ ತುಂಬ ನೀಟಾಗಿ ಸರ್ವ್ ಮಾಡ್ತಾರೆ. ವೆಜ್ ಫುಡ್ಡಲ್ಲಿ ಚಪಾತಿ, ರೈಸು, ಕರಿ, ಕರ್ಡು, ಐಸ್ ಕ್ರೀಮ್ ಎಲ್ಲ ಕೂಡ ಇರುತ್ತೆ. ಕಂಪಾರ್ಟ್ಮೆಂಟ್ಗಳ್ನೂ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಲೈಟಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಸಿಗುತ್ತೆ. ಇನ್ನು ಪ್ರೈಸಲ್ಲೂ ಕೂಡ 2 ಟೈಪ್ಸ್ ಪ್ರೈಸ್ ಇರುತ್ತೆ, ಒಂದು ನಾರ್ಮಲ್ ಕ್ಲಾಸು, ಇನ್ನೊಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತ. ನಾವು ಬುಕ್ ಮಾಡಿದ್ದು ನಾರ್ಮಲ್ ಕ್ಲಾಸು. ಇದು ಬಂದು 1175 ರುಪೀಸ್ ಆಗುತ್ತೆ ಹೋಗಬೇಕಾದ್ರೆ. ಬರಬೇಕಾದ್ರೆ 1230 ರುಪೀಸ್ ಆಗುತ್ತೆ. ಫುಡ್ ಏನಾದರೂ ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಇರುತ್ತೆ. ಎಕ್ಸ್ಕ್ಲೂಸಿವ್ ಕ್ಲಾಸ್ ಬಂದು 2250 ಇರುತ್ತೆ. ಫುಡ್ ಕೌಂಟರ್ ಅಷ್ಟೇ ತುಂಬಾ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಫುಡ್ನೂ ಅಷ್ಟೇ ತುಂಬಾ ನೀಟಾಗಿ ಸರ್ವ್ ಮಾಡ್ತಾರೆ. ಬುಕ್ ಮಾಡಿಲ್ಲ ಅಂದವ್ರಿಗೆ ಏನಾದರೂ ಫುಡ್ ಬೇಕು ಅಂತೇಳಿದ್ರೆ ಪೇ ಮಾಡಿ ಫುಡ್ನ ತೊಗೊಳ್ಬೋದು. ಯೂಟ್ಯೂಬ್ ಚಾನಲ್ ಮಾತಾಡಿ ಏನಾದರೂ. ನನಗಿಂತ ಆಯುಷ್ ಅಂತೂ ತುಂಬಾ ಎಂಜಾಯ್ ಮಾಡ್ದೆ. ಅವನಿಗೆ ಈ ಥರ ಎಲ್ಲರೂ ಒಟ್ಟಿಗೆ ಹೋಗೋದು ಅಥವಾ ಮನೆಗೆ ಎಲ್ಲರೂ ಗೆಸ್ಟ್ ಬರೋದು ಅಂದ್ರೇ ತುಂಬಾ ಇಷ್ಟ ಅವನಿಗೆ. ಕ್ಯಾಶ್ ಗೂಗಲ್ ಪೇ ಅದೇ ಬೇಜಾರಾಗಿದೆ. ಎಲ್ಲ ಒಟ್ಟಿಗೆ ಇದ್ದರೆ ಇನ್ನೂ ಚೆನ್ನಾಗಿರೋದು. ಪನ್ಯ ಎಲ್ಲ ಬರೀ ಸ್ನ್ಯಾಕ್ಸ್ ತಿನ್ಕೊಂಡು ಎಲ್ಲ ನೋಡಿ ಇಲ್ಲಿ ಎಷ್ಟು ಗಲೀಜು ಮಾಡಿದ್ದಾರೆ. ಇದೆಯಾ ತೋರಿಸ್ಬೇಕು ವಿಡಿಯೋದಲ್ಲಿ. ನೋಡಿ ಎಷ್ಟು ಕೆಟ್ಟಾಗಿ ಮಾಡಿದ್ದಾರೆ ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡು ಅಂತ. Say hi. Hi. ಇವ್ರು ಬಂದು ಶೋಭಾ ಮ್ಯಾಮ್ ಫ್ರೆಂಡು ಸುಮಾ ಅಂತೇಳಿ. ಸುಮಾ ಹಾಗೆ ಅವ್ರ ಮಗ ಇಬ್ಬರೂ ಕೂಡ ಬಂದಿದ್ದರು. ತುಂಬ ಚೆನ್ನಾಗಿ ಎಲ್ಲರ ಹತ್ರನೂ ಮಿಂಗಲ್ ಆದರು, ತುಂಬ ಬೇಗ ಕ್ಲೋಸ್ ಆದರು. ಹಾಗೆ ಶೋಭಾ ಮ್ಯಾಮ್ ಬ್ರದರ್ ಮತ್ತು ಅವ್ರ ಫ್ಯಾಮಿಲಿ ಕೂಡ ಎಲ್ಲರೂ ಬಂದಿದ್ದರು. ಅವರು ಕೂಡ ತುಂಬಾ ಚೆನ್ನಾಗಿ ಎಲ್ಲರ ಹತ್ರನೂ ಮಿಂಗಲ್ ಆದರು. ನಾವೆಲ್ಲರೂ ಫಸ್ಟ್ ಟೈಮ್ ಮೀಟ್ ಮಾಡಿರೋದು ಅಂತಲೇ ಅನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡಿದು. ಟೋಟಲ್ ನಾವು 15 ಜನ ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು.
ಇನ್ನು ಮಕ್ಳಿಗಂತೂ ಕೇಳೋ ಹಾಗೆ ಇಲ್ಲ, ಎಲ್ಲರೂ ಒಟ್ಟಿಗೆ ಸಿಕ್ಬಿಟ್ಟಿರೋದ್ರಿಂದ ಇಡೀ ಕಂಪಾರ್ಟ್ಮೆಂಟೇ ಅವ್ರದ್ದಾಗ್ಬಿಟ್ಟಿತ್ತು. ಒಂದು ಸ್ವಲ್ಪನೂ ಕೂಡ ಕೂತ್ಕೊಳ್ದೇ ಬರೀ ಓಡಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದರು. ಇನ್ನು ಇದು ಬಂದು ನನ್ನ ಪಕ್ಕದ ಸೀಟಲ್ಲಿರೋರಿಗೂ ಫುಡ್ ಆರ್ಡ್ರ್ ಮಾಡಿದರು, ಅವ್ರಿಗೆ ಬಂದಿದ್ದು ನೈಟ್ ಡಿನ್ನರ್ಗೆ ಇದು ಫುಡ್ ಕೊಟ್ಟಿರೋದು. ಒಂದು ಚಪಾತಿ ಅಂಡ್ 1 ಟೈಪ್ ರೈಸು, 2 ಟೈಪ್ ಕರಿ, 1 ಪಲ್ಯ, ಕರ್ಡ್ ಹಾಗೆ ಐಸ್ ಕ್ರೀಮ್ ಇದಿಷ್ಟನ್ನು ಕೂಡ ಕೊಟ್ಟಿದ್ದರು. ಟೇಸ್ಟ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾಯಿದ್ರು. ಸ್ಟೇಷನ್ ಬರೋ ಟೈಮ್ ಆಯ್ತು, ಅಲ್ಲಿ ಬೆಡ್ರೂಮ್ ಬಿಟ್ಟಂಗೆ ಇದು జిప్ ఓపెన్ ಇದೆ ನೋಡಲ್ಲಿ. మీకు అది అంగి జిప్ దయచేసి మీ వస్తువులను తీసుకెళ్లడం మరొకండి. మీ వస్తువులు తీసుకుంటారా? ಮರೋಕಂಡಿ ಮರಿಬೇಡ. ಅಲ್ಲಿರೋರೆಲ್ಲ ರೈಟಿಂಗ್ ನಿಂತ್ಕೊಂಡಿದ್ದಾರೆ. ಗೊತ್ತಿಲ್ಲಮ್ಮ, ಅವ್ರು ಹೇಳಿದ್ದೆ ನೋಡಿ ಇಲ್ಲಿ ಬಂತು. ನಮ್ಗಿದ್ ಲೆಫ್ಟ್, ಆ ಕಡೆ ನಾವು ಹಂಗೆ ತಿರ್ಗಿದ್ರೆ ನಮ್ಗಿದ್ ಲೆಫ್ಟ್ ತಾನೆ. ನೋಡು, ಧನ್ಯವಾದಗಳು ಅಂತ. ಧನ್ಯವಾದಗಳು. ಕ್ರೆಡಿಟ್ ಕೊಷ್ಟು ಬಿಜೆಪಿ ಮೋದಿ ಫ್ಯಾನ್ಸ್. ನಿಜವಾಗ್ಲೂ 6 ಅವರ್ಸ್ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವೇನಾದರೂ ನಾರ್ಮಲ್ ಟ್ರೈನಲ್ಲಿ ಬಂದಿದ್ದರೆ ಬ್ಯಾಂಗ್ಳೂರಿಂದ ಮಂತ್ರಾಲಯಗೆ 12 ಅವರ್ಸ್ ಆಗ್ತಾಯಿತ್ತು. ಬಟ್ ಒಂದೇ ಭಾರತಲ್ಲಿ ಬಂದಿರೋದ್ರಿಂದ 6 ಅವರ್ಸಲ್ಲಿ ಬರ್ಬೋದು. ಮೇಯ್ನಾಗಿ ಟೈಮ್ ಸೇವ್ ಆಗುತ್ತೆ, ಹಾಗೆ ಯಾವುದೇ ರೀತಿ ಹಿಂಸೆ ಇಲ್ಲದೆ ತುಂಬಾ ಕಂಫರ್ಟಬಲ್ ಆಗಿ ಜರ್ನಿನ ಮಾಡ್ಬೋದು. ನಿಜ, ಇಷ್ಟು ಕಂಫರ್ಟಬಲ್ ಆಗಿದ್ದರೆ ಟ್ರೈನ್ ಅಂದರೆ ಇಷ್ಟ ಇಲ್ಲದೇ ಇರೋರು ಕೂಡ ತುಂಬಾ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು. ಸ್ಟೇಷನಿಂದ ಹೊರಗಡೆ ಬರ್ತಿದ್ದಾಗೆ ಲಗೇಜ್ ಆಟೋಗಳು ಮತ್ತು TT ಎಲ್ಲನೂ ಕೂಡ ನಿಂತಿರುತ್ತೆ. ನಾವು ಎಷ್ಟು ಜನ ಇದ್ದೀವಿ ನೋಡಿಕೊಂಡು ನಾವು ಅದರಲ್ಲಿ ಹೋಗ್ಬೋದು. ನಾವೆಲ್ಲರೂ 15 ಜನ ಇದ್ದಿದ್ದರಿಂದ TT ಮಾಡ್ಕೊಂಡು ಹೊರಟು. TT ಅಥವಾ ಲಗೇಜ್ ಆಟೋ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಅವ್ರ ಹತ್ರ ನೋಡಿಕೊಂಡು ಮಾತಾಡಿ ಹೋಗಿ, ಯಾಕಂತೇಳಿದ್ರೆ ತುಂಬ ಪ್ರೈಸ್ ಕೇಳ್ತಾರೆ. ನಮಗೆ ಪ್ರೈಸ್ ಬಂದು ಸ್ಟಾರ್ಟಿಂಗು 1400 ಕೇಳಿದ್ರು. ನಾವು ಸ್ವಲ್ಪ ಬಾರ್ಗಿನ್ ಎಲ್ಲ ಮಾಡಿ ಮಾತಾಡಿದ್ಮೇಲೆ 700ಗೆ ಒಪ್ಕೊಂಡ್ರು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ಕೊಂಡಿದ್ದು ರೂಮ್ಸ್ ಹೇಗಿತ್ತು, ಹಾಗೆ ದರ್ಶನ ಎಲ್ಲ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದೇ ಭಾರತ್ ಟ್ರೈನ್ ಬಗ್ಗೆ ನಿಮ್ಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.